ಛೇ, ಈ ಊಟನ ಹೆಂಗಪ್ಪ ತಿನ್ನೋದು? ಉಪ್ಪಿಲ್ಲ, ಖಾರ ಇಲ್ಲ, ಸೈಡ್ಸ್ ಏನೂ ಇಲ್ಲ. ಇವ್ರ ಮನೆಯವರೆಲ್ಲ ಹಿಂಗೆ ತಿಂತಾರ? ಇದು ಏನು ಮಾಡಲಿ ಇವಾಗ? ತಿನ್ನೋಕಾಯ್ತೀರಾ? ಬೆಳಿಗ್ಗೆ ಕಾಫಿನೂ ಕುಡ್ದಿಲ್ಲ, ಏನಪ್ಪ ಮಾಡೋದು? ಛೇ, ಈ ಥರ ತಿಂದು ಇರೋಕ್ಕಾಯ್ತದ? ಇವರೆಲ್ಲ ಹೆಂಗೆ ತಿಂತಾರೆ? ನನಗಂತೂ ಆಯ್ತಾನೇ ಇಲ್ಲ. ನಮ್ಮ ಅಮ್ಮನೇ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಿದ್ಲು. ಫೋನ್ ಆದರೂ ಮಾಡೋದ ಅಮ್ಮಂಗೆ. ಹಲೋ ಬಂಗಾರಿ, ಅಮ್ಮ ಏನು ಮಾಡ್ತಿದ್ಯಾ? ಏನಿಲ್ಲ ಕಣವ, ಏನು ಮಾಡ್ತಿದ್ದಿ? ಊಟ ಮಾಡ್ದ? ಯಾವ ಊಟ ಹೋಗತ್ತಾಗೆ? ಊಟನೂ ಇಲ್ಲ ಗೀಟನೂ ಇಲ್ಲ. ಇದಕ್ಕೆ ಹಂಗಂದಿ? ನಾಷ್ಟ ಮಾಡಿಲ್ವ ಇನ್ನುವೇ? ಅಮ್ಮ ಏನಮ್ಮ ಇದನ್ನ ಊಟ ಅಂದಾರೆ ಯಾರು? ಒಂಚೂರು ಟೇಸ್ಟ್ ಇಲ್ಲ ಕಣಮ್ಮ. ಬೆಳಗ್ಗೆ ಏನಾದ್ರು ತಿಂಡಿ ಮಾಡ್ಬೇಕು ತಾನೆ? ತಿಂಡಿನೇ ಮಾಡಿಲ್ಲ. ಅನ್ನ ಸರ್ ಮಾಡಿಟ್ಟವ್ರೆ ತಿಳಿ ಸಾರಂಗೆ. ನಾಳೆ ಗಂಟ ಇದೆ ಅಂತೆ. ಹಾ ಹ್ಞೂ ಕಣಮ್ಮ. ನಮ್ಮ ಅತ್ತೆ ಒಸಿ ಜಿಪ್ನಿ ಎಲ್ಲ ಕಣಮ್ಮ. ಕಾಫಿ ಟೀನು ಕಾಯ್ಸಕ್ಕಿಲ್ಲ, ಹಾಲು ಖರ್ಚಾಯ್ತದೆ, ಟೀ ಸೊಪ್ಪು ಸಕ್ಕರೆ ಖರ್ಚಾಯ್ತದೆ ಅಂತ. ಆಮೇಲೆ ಅವತ್ತರ ಟೀ ಕುಡ್ದಿಲ್ಲ? ಇಲ್ಲ, ಮನೇಲಿ ಟೀ ಕಾಪಿನೇ ಕಾಯ್ಸಕ್ಕಿಲ್ಲ, ಯಾವಾಗಲೂ ಒಂದೊಂದಿನ ಕಾಯಿಸ್ತಾರಂತೆ. ಹಂಗೂ ನಾನಾದ್ರೂ ಕುಡಿಯೋಣ ಅಂದ್ರೆ ಬೇಡ, ಆರೋಗ್ಯ ಕೊಡೋದಲ್ಲ, ಹಂಗೆಲ್ಲ ಕುಡಿಬೇಡ ಅಂತ ಅಂತಾರೆ. ಸರಿ ಅದಳ್ಕೊಂಡ್ಬಿಡು ಅವಳುವೆ. ಹ್ಞೂ ಕಣಮ್ಮ, ನನಗಂತೂ ಸಾಕಾಗಿ ಹೋಗೈತೆ. ಏನೂ ಇಲ್ಲ ತಿನ್ನಕ್ಕೆ. ಊಟನಾರು ಮಾಡೋಣ ಅಂದ್ರೆ ಅದು ನೆಟ್ಕಿರಲ್ಲ. 3 ಟೈಮು ಇದೆ ಅಂತೆ ಅನ್ನ ಸಾಂಬಾರು. ಮನೆ ಜನ ಎಲ್ಲ ಅದನ್ನೇ ಉಂಡಾರಾ? ಹ್ಞೂ, ಎಲ್ಲರೂ ಮನೆ ಹಿಂಗೆ ಅಂತ ತಿನ್ನೋದು, ಹಿಂಗೆ ಅಂತ ಅಡುಗೆ ಮಾಡ್ಕೊ ಉಣ್ಣೋದು. ನೀನ್ಯಾಕೆ ಸುಮ್ಮನಿದ್ದಿ? ಇದು ಉಣ್ಣಕೈಕ್ಲ ನಾಷ್ಟ ಬೇಕು, ತಿಂಡಿ ಬೇಕು ಅಂತ ಕೇಳು, ಮಾಡ್ಕೊ ಉಣ್ಣು ನೀನೇ. ಏನು ಕೇಳೋಣಮ್ಮ, ಅತ್ತೆ ಬೈತಾಳೆ. ಒಸಿ ಜಿಪ್ನಿ ಅಲ್ಲ ನಮ್ಮ ಅತ್ತೆ. ಅಯ್ಯಪ್ಪ ದೇವರೇ, ಸ್ನಾನ ಮಾಡಕ್ಕೆ ಒಂಚೂರು ಸೋಪು ಇಲ್ಲ. ಪೂರ್ತಿಯ ಕಾಲೇ ಗಂಟೆ ಸೋಪ್ನೂ ತಗೊಳಂಗಿಲ್ಲ. ಹಂಗಮ್ಮ ಇರೋದಿಲ್ಲಿ. ಹಂಗೆ ಬೇರೆ ಯಾವಾಗ ಏನಾರು ತಿನ್ನಕ್ಕೆ ಇರ್ತಾನೆ ಇರಬೇಕು. ನನಗಂತೂ ಭಯ ಆಯ್ತದೆ ಹೆಂಗಿರೋದು ಇಲ್ಲಿ ಅಂತ. ನಾನು ಬಂದ್ಬಿಡ್ತೀನಿ ಅಲ್ಲಿಗೆ, ಹೊಟ್ಟೆ ಸಿತಂದು ನನಗೆ. ಓ ದಡ್ ಮುಂಡೆದೆ. ಒಂದಿನ ಆಗಿಲ್ಲ, ಆಲೆ ಬತ್ತೀನಂತ ಇದೆಯಲ್ಲ. ಜನ ಏನನ್ನಕ್ಕಿಲ್ಲ, ಆಗ್ಲೇ ಆಳ್ಕೆ ನೆಗಿತಾ ಕೂತವ್ರೆ. ಮದ್ವೆ ಹಂಗೆ ಮಾಡಿದ್ರು ಅಂತ. ಅದು ಏನೇ ಬಂದಿರೋದು ನಿಮ್ಮ ಅತ್ತೆಗೆ? ಸತ್ತಾಗಿರೋನು ಎದೆ ಮೇಲೆ ಒತ್ಕೋದಳ? ಇರೋ ಗಂಟ ಚೆನ್ನಾಗಿ ಉಣ್ಕ ತಿನ್ಕ ಇರ್ದಾನೆ. ಗಾತ್ರ ಮನೆ ಕಟ್ಟೋಳ, ಅಷ್ಟೆಲ್ಲ ಹೊಲ ಗದ್ದೆ ಎಲ್ಲ ಬೇಕಾದಂಗದೆ. ತಿನ್ನಕ್ಕೆ ಗತಿ ಇಲ್ಲ ಅಂದ್ರೆ ಏನೇ ಅರ್ಥ? ಮನೇಲೆಲ್ಲ ಹಂಗೆ ಉಂಡಾರ ನಿನ್ ವಾರ್ಗಿತಿ? ಅಯ್ಯೋ, ಅವರು ಅಭ್ಯಾಸ ಆಗ್ಬಿಟ್ಟವ್ರೆ. ಅವರೇ ಅಡುಗೆ ಮಾಡೋದು. ಅದುವೇ ಅಡುಗೆ ಮಾಡೋದಕ್ಕೆ ಎಲ್ಲಾನು ಇಷ್ಟೇ ಸಾಮಾನು ಹಾಕ್ಬೇಕು, ಇದೇ ಹಾಕ್ಬೇಕು ಅಂತ ಹೇಳ್ಕೊಡ್ಬೇಕು. ನಮ್ಮ ಮತ್ತೆ ತಂದು ಕೊಡ್ಬೇಕು. ಓಹೋ, ಯಾವ ಕಾಲದಲ್ಲಿ ಇದ್ದಲ್ಲಿ ನಿಮ್ಮ ಅತ್ತೆ? ಮಗ ಬಂಗಾರಿ, ನೀನು ವಾರ್ಗಿತಿ ನಿಮ್ಮ ಅಕ್ಕನಂಗೆ ಆಡ್ಬೇಡ. ನಿಮ್ಗೆ ಇದೇ ಬೇಕು ಅದೇ ಬೇಕು ಅಂತ ಮಾಡ್ಕೊ ಉಣ್ಣು. ಗಂಡ ಇಲ್ಲೋನೇ ಎಲ್ಲೋದ ಏನಾರು ತರ್ಸ್ಕೊ ಊಟ ಮಾಡುವೆ. ಸುಮ್ಮನೆ ಯಾರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಡ. ನಿಂಗೆ ಅಣ್ಣಂಗೆ ಏನು ಬೇಕು ಸಾಮಾನು ತಂದ್ಕೊಡು ಅನ್ನು, ಮಾಡ್ಕೊ ಉಣ್ಣು. ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡ್ಲಿ, ನಿನ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡು. ಓಹೋ, ತಿನ್ನಕ್ಕೂ ಗತಿ ಇಲ್ಲ ಅಂದ್ರೆ ಏನು? ಒಂದು ಕಾಪಿ ನೀರು ಗತಿ ಇಲ್ಲ ಹೋಗತ್ತಾಗೆ. ಅದು ಯಾವ ಮನೆಗೆ ಮದುವೆ ಮಾಡಿದ್ಯೋ? ಅಯ್ಯೋ, ಅಷ್ಟೊಂದು ಇತ್ತಲ್ಲವ. ಮೊದಲೇ ಗೊತ್ತಿತ್ತು. ಮತ್ತೆ ಜಿಪ್ನಿ ಅಂತಾದ್ರೆ ಈ ಪಾಟಿ ಜಿಪ್ನಿ ಅಂತ ಅನ್ಕೊಂಡಿದ್ದೀರಾ? ಮದುವೆಯಾಗ ಹೊಸ್ದಾಗಿ ಹೋಗಿದ್ದಿ, ಕಾಪಿ ಕಾಯ್ಸಕ್ ಬಿಟ್ಟಿಲ್ಲ ಅಂದ್ರೆ ಬತ್ತೀನಿ ಸುಮ್ಮನಿರು. ಬರೋಣ? ಬಂದೇನು ಮಾಡಿ ಈಗ? ಬೇಡ ಬೇಡ ಅಂದ್ರೆ ಕೇಳಿಲ್ಲ. ಆಗು 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 ಅಂದ್ಬಿಟ್ಟು ಬರ್ಬೇಡ, ಅಲ್ಲೇ ಕೂತ್ಕೊಂಡು ನೀನು. ಹಂಗಲ್ಲ ಕಣ್ಮಗ, ನಾನು ನಿಮ್ಮ ಅಪ್ಪ ಇಬ್ರು ಬರ್ತೀವಿ. ಆಗಾರ ನೋಡೋದು ಅಚ್ಚುಕಟ್ಟಾಗಿ ಅಡುಗೆ ಮಾಡಾರ ಅಂತ. ಹೋ ಮಾಡ್ಬಿಡ್ತಾರೆ. ಗಂಡನ ಮನೆ ನೋಡಕ್ ಬಂದಾಗ ಹೆಂಗ್ ಮಾಡಿದ್ರು ಗೊತ್ತಿಲ್ವಾ? ನನ್ಗೆ ಹೇಳ್ದ ನೀನು? ಹೇಳಿದ್ಲಾ? ಇಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗಾಡು ನೀನು. ಇವಾಗಮ್ಮ ನನ್ಗಂತೂ ಆಯ್ತಾನೆ ಇಲ್ಲ. ಐತಲ್ಲ ಅಂತ ಕುತ್ಕೋಬೇಡ ಬಂಗಾರಿ. ಗಂಡ ಕೈಲಿ ಏನ್ ಬೇಕು ಸಾಮಾನು ತರಿಸ್ಕೊಂಡು ಯಾರು ಏನಾರು ಅನ್ಕೊಳ್ಳಿ, ನನ್ಗೆ ತಿನ್ನಕಾಯ್ಕಿಲ್ಲ ಅಂದ್ಬಿಟ್ಟು ಮಾಡ್ಕೊ ಉಣ್ಣು. ಬೇಕಾದವ್ರು ಮಾಡ್ಕೊ ಉಣ್ತಾರಂತೆ, ಅವ್ರು ಹೆಂಗ್ ಬೇಕಂಗೆ. ಅವ್ರು ಹೆಂಗ ಉಣ್ತಾರೆ ಅಂತ ನೀನು ಹಂಗೆ ನಮ್ಮವ್ವ ನಂಗೆ ಚೆನ್ನಾಗಿ ತಿನ್ಸೆ ಉಣ್ಸೆ ಬೆರೆಸಿರೋದು. ಹಿಂಗೆಲ್ಲ ನಂಗೆ ತಿನ್ನಕಾಯ್ಕಿಲ್ಲ ಅಂತನ್ನು. ಬಂಗಾರಿ, ನಿನ್ ಗಂಡ ಬತ್ತಾ? ಸರಿ, ಇರು ಮಾಡ್ತೀನಿ ಆಮೇಲೆ. ಆಯ್ತಾಯ್ತು. ಏನಾರು ಹೋಟ್ಲಾರ ತರ್ಸ್ಕೊತಿ ಇನ್ನು. ಊಟ ಮಾಡ್ತಾ ಇದ್ಯಾ? ಏನು ಊಟ? ಇದೊಂದು ಚೂರು ಟೇಸ್ಟ್ ಇಲ್ಲ, ನಂಗೆ ತಿನ್ನಕ್ಕೆ ಆಯ್ತಿಲ್ಲ ಗೊತ್ತಾ? ಏನು ಮಾಡೋದು ಬಂಗಾರಿ, ನಮ್ಮ ಮನೇಲಿ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದು ಎಲ್ಲ. ಹಂಗಂತ ಹಿಂಗೆ ತಿನ್ನಕ್ಕಾಯ್ತದ? ಬೆಳಗ್ಗೆ ಟೀನು ಕುಡ್ದಿಲ್ಲ ಗೊತ್ತಾ? ಇನ್ನೂ ಕಾಯಿಸ್ಬೇಡ ಅಂದ್ರು. ಈಗ ಅನ್ನ ಸಾರು ಮಾಡೋರೆ, ತಿಂಡಿಗೂ ಏನು ಮಾಡಿಲ್ಲ. ನೀವೇನು ತಿಂತೀರಾ? ನೀವು ಇದೇ ತಿನ್ನೋದಾ? ಅಯ್ಯೋ, ನನಗೂ ತಿನ್ನಕ್ಕಾಗಲ್ಲ, ಅದಕ್ಕೆ ನಾನು ಹೋಟ್ಲಲ್ಲಿ ತಿನ್ಕೊಂಡ್ಬಂದೆ. ನೀವು ಮಾತ್ರ ತಿನ್ಬಿಡಿ, ನಾವು ಹಿಂಗೆ ಇರಬೇಕಾ? ನನಗೆ ಗೊತ್ತು ನನಗೂ ತಿನ್ನಕ್ಕಾಗಲ್ಲ ಅಂತ. ಅಮ್ಮ ಇಲ್ಲೇ ಅವ್ರೆ, ಆ ಕಡೆ ಈ ಕಡೆ ಹೋದಾಗ ನಿನ್ಗೂ ಹೋಟ್ಲಲ್ಲಿ ತಗೊಂಬತ್ತೀನಿ. 2 ಗಂಟೆ ಹಸ್ಕ ಸಾಯನ ನಾನು. ಏನಾರು ಊಟ ಅಂತಾರ ಬಾಯಿಗೆ ಇಡಕೈತಲ್ಲ. ನಿನ್ ಮನ್ಸ್ರ ಹೆಂಗೆ ಊಟ ಮಾಡ್ತಿರಲ್ಲ? ಅಯ್ಯೋ, ಇವಾಗಂತಲ್ಲ, ಅವಾಗಿಂದ ನಮ್ಮ ಅಮ್ಮ ಹಂಗೆ ಅಭ್ಯಾಸ ಆಗ್ಬಿಟ್ಟದೆ. ನಾವು ಒಂದೊಂದಿನ ಆಚೆಲ್ಲೇ ತಿನ್ನೋದು. ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲ ಹೋಟೆಲೇ ತಿಂತಾರೆ. ನಮ್ಮವ್ವ ಹಂಗೆ ಆಡ್ತಾಳೆ. ಏನು ಮಾಡೋದು ಅಂದ್ರೆ ನನ್ಗೆ ಹಿಂಗೆಲ್ಲ ತಿನ್ನಕ್ಕಾಯ್ಕಲ್ಲಪ್ಪ. ಹೆಚ್ಚೆಚ್ಚಾಗಿ ಸಾಮಾನು ತಂದ್ಕೊಡಿ, ನಾನೇ ಅಡುಗೆ ಮಾಡ್ಕೊ ತಿಂತೀನಿ. ಅಯ್ಯೋ, ಹಂಗೆ ಮಾಡೋಕ್ಕಾಯ್ತದ? ಬುಟ್ಟಳ ಅಮ್ಮ ಆಮೇಲೆ. ಅದು ಆಗಲ್ಲ ಇದು ಆಗಲ್ಲ ಅಂದ್ರೆ ನಾನು ಹಸ್ಕೊಂಡೆ ಸಾಯನಾ? ಅಯ್ಯೋ, ನೀನು ಏನು ತಲೆ ಕೆಡಿಸ್ಕೊಬೇಡ, ಹೋಟೆಲ್ ತಂದ್ಕೊಡ್ತೀನಿ ನಿನ್ಗುವೆ. ಎಷ್ಟು ದಿನ? ಡೈಲಿ 3 ಟೈಮು ತಂದ್ಕೊಡಕ್ಕಾಯ್ತದ? ಹಂಗಲ್ಲ, ಊಟ ಮಾಡು. ಅಕಸ್ಮಾತ್ ನಿಂಗೆ ಊಟ ಇಲ್ಲಿ ತಿನ್ನಕ್ಕೆ ಆಗಿಲ್ಲ ಅಂದಾಗ ತಂದ್ಕೊಡ್ತೀನಿ, ಆಯ್ತಾ? ಹೋಗಿ ಸುಮ್ಮನೆ ಯಾಕೆ ಹಿಂಗೆ? ತಿನ್ಬೇಕು ತಾನೆ ಅಚ್ಚುಕಟ್ಟಂಗೆ ಮಾಡ್ಕೊಂಡು. ಅಡುಗೆ ಮಾಡ್ಕೊ ಊಟ ಮಾಡೋಕ್ಕೂ ಜಿಪ್ಪುನ್ತನ ತೋರಿಸ್ಬೇಕಾ? ಯಪ್ಪ, ನಂಗೆ ತಿಂಡಿ ಉಂಡಿ ರೂಢಿ. ಯಾವಾಗಲೂ ಮನೆ ತುಂಬ ತಿಂಡಿ ಇರಬೇಕು, ಏನಾದರೂ ತಿಂತಾ ಇರಬೇಕು, ಒಳ್ಳೆ ಊಟ ಇರಬೇಕು, ಗೊತ್ತಾ? ಆಯಿತು, ನಿನಗೆ ತಂದ್ಕೊಡ್ತೀನಿ. ರೂಮಲ್ಲೇ ಇಟ್ಕೊಂಡು ಏನು ಬೇಕು ತಿನ್ನು. ಇವತ್ತು ಆಚೆ ಹೋಗೋಣ. ನಿನ್ಗೇನೇನು ತಿಂಡಿ ಬೇಕು ಎಲ್ಲ ತಗೊಬಂದು ರೂಮಲ್ಲೇ ಇಟ್ಕೊ. ಊಟ ಮನೇದು ಅಡ್ಜಸ್ಟ್ ಮಾಡ್ಕೋ. ತಿನ್ನಕ್ಕೆ ಆಗಿಲ್ಲ ಅಂದಾಗ ಹೋಟ್ಲಲ್ಲಿ ತಂದ್ಕೊಡ್ತೀನಿ, ಆಯ್ತಾ? ಆಯಿತು, ಅಂದರೆ ಎಷ್ಟು ದಿನ? ನೋಡೋಣ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನನಗೆ ಊಟ ತಿನ್ನಕ್ಕಾಯ್ಕಿಲ್ಲ, ಚೆನ್ನಾಗಿ ಮಾಡಬೇಕು, ಇಲ್ಲ ಹೋಟೆಲೇ ತಿಂತೀನಿ ಅಂತೀನಿ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ.
ಆಮೇಲೆ ಏನಾದರೂ ಮಾಡೋಕ್ಕಾಗುತ್ತೆ. ಸರಿ ಸರಿ ಆಯಿತು, ನನಗೆ ಇವಾಗ ತಿನ್ನೋಕ್ಕಾಗ್ತಿಲ್ಲ ಇದು. ಹೋಗು ಹೋಟೆಲ್ ಏನಾದರೂ ತಗೊಬನ್ನಿ. ಸರಿ ಅಮ್ಮ ಆಯ್ತಾ, ನೋಡ್ತೀನಿ ಇರು. ಇದ್ರೇನು ನಂಗೆ ಬೇಕು, ನಂಗೆ ಹಸ್ಕೊಂಡು ಇರೋಕ್ಕಾಗಲ್ಲ, ಆಗಲೇ ಎಷ್ಟೊತ್ತಾಯ್ತು. ಸರಿ ಸರಿ ಆಯಿತು ಇರು, ತಗೊಂಬರ್ತೀನಿ. ಯಾರಿಗೂ ಹೇಳ್ದಂಗೆ ಇಲ್ಲೇ ರೂಮಲ್ಲಿ ತಿನ್ಕೊ. ಆಯಿತು, ಫಸ್ಟ್ ಹೋಗಿ ತಗೊಂಬರೋಗಿ. ಈ ಊಟ ಅವರೇ ತಿನ್ನಲಿ, ಹಂಗಂತೂ ಆಗೋದೇ ಇಲ್ಲ. ನನಗೇನು ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂತೀನಿ, ಇಲ್ಲ ಹೋಟೆಲೇ ತಂದ್ಕೊಡ್ಲಿ ಬಿಡು ಡೈಲಿ. ಇದನ್ನು ಮಾತ್ರ ನನ್ನ ಕೈ ತಿನ್ನೋಕ್ಕಾಗಲ್ಲಪ್ಪ. ಇವಾಗ ಮಧ್ಯಾಹ್ನ ಸಂಜೆ ಎಲ್ಲ ಇದೇ ತಿನ್ನಬೇಕು ಅಂದರೆ ಮುಗೀತು ನನ್ನ ಕತೆ. ಈಗ ಅಮ್ಮ ಇಲ್ಲೇ ಕೂತಾಳಲ್ಲ, ನೋಡದೇ ಇದ್ರೆ ಸಾಕು. ಮಗ ಏನಮ್ಮ, ಏನದು ಕರಿಕವರಲ್ಲಿ? ಇದಾ, ಇದು ಅದಕ್ಕೆ ಅಡುಗೆ ಸಾಮಾನು ತರ ಕೇಳಿತು, ಅದಕ್ಕೆ ತಕ ಬಂದೆ. ಅಡುಗೆ ಸಾಮಾನ ನಾನು ಕೇಳಿದೆ, ಏನು ಹೇಳಿದ್ನವಳು? ದುಡ್ಡು ನಿಂತ ಇದ್ದದ ತರ ಕೇಳಿದ್ಲಾ? ಇದು ಹಸಿಮೆಣಸಿಕಾಯಿ, ಸಾಂಬಾರ್ ಸೊಪ್ಪು. ಅದ್ಯಾಕೆ? ಅಯ್ಯೋ ದೇವ್ರೆ, ಗೊತ್ತಿಲ್ಲ ಕಣಮ್ಮ ಅಡುಗೆ ಮಾಡಕ್ಕೇನೋ. ಆ ಅಡುಗೆ ಮಾಡಲು ಇಲ್ಲ, ಅದೇನು ತಂದಿದ್ದೀನಿ ನೋಡ್ತೀನಿ. ಅಡುಗೆ ಸಾಮಾನ ನನ್ಗೆ ಹೇಳ್ದಂಗೆ ಹೇಳ್ಬಿಟ್ಟಿದ್ದಾಳ. ಏನು ಮಾಡ್ಬೇಕು ಅನ್ಕೊಂಡಿದ್ದಾಳೆ ಅಡುಗೆ? 3 ಹೊತ್ತಿಗೂ ಮಾಡಿಲ್ವಾ? ಕೊಡ್ಲಾ ಇಲ್ಲಿ, ಅದೇನು ನೋಡ್ತೀನಿ. ಅಮ್ಮ ಇದು ಇದು ಬಂಗಾರಿಗೆ ಕಣಮ್ಮ. ಬಂಗಾರಿಗೆ? ಬಂಗಾರಿ ಅಂತಾರೆ ಕೇಳಿದ್ಲು. ಅಮ್ಮ ಅವಳಿಗೆ ನಾಷ್ಟ ತಂದೀನಿ. ಅದೇ ಕಪ್ಪ, ಮನೇಲಿ ಅಡುಗೆ ಮಾಡಿಲ್ವಾ? ಹೋಟ್ಲಿಂದ ತರಬೇಕಿತ್ತ ನಾಷ್ಟವಾ? ಹಂಗಲ್ಲ ಕಣಮ್ಮ, ಪಾಪ ಅವಳು ಈಗ ಹೊಸ್ದಲ್ವಾ, ಇನ್ನು ನಮ್ಮ ಮನೆಗೆ ಅಡ್ಜಸ್ಟ್ ಆಗಿಲ್ಲ, ಊಟ ಎಲ್ಲ ಅಡ್ಜಸ್ಟ್ ಆಗ್ಬೇಕಲ್ಲ, ಅನ್ನ ಸಾರು ಊಟ ಮಾಡೋಕ್ಕಾಯ್ಕಿಲ್ಲ ಅಂತಿದ್ಲು, ಅದಕ್ಕೆ ಬಾತ್ ತಂದೆ. ಓಹೋ ಸರಿ ಅದಂತಲ್ಲ ನೀನುವೆ ಅಲ್ಲೇ ಎಡ್ತಿ ಬರ ಆಗ್ಬಿಟ್ಟೆ ಅನ್ನು. ಹೇಳ್ದಂಗೆ ಕೇಳ್ಕೊಂಡು ಕೂಡಿ ಆಮೇಲೆ ಅದು ಕೂತ್ಕೋತಾರೆ. ಆಮೇಲೆ ಏನು ಅಪ್ಪನ ಮನೆ 3 ಹೊತ್ತು ಬಿಸಿ ಉಣ್ತಿದ್ಲೇನೋ, ಈಗ ನಾಷ್ಟ ಮಧ್ಯಾಹ್ನ ಊಟ ಅನ್ಕೊಂಡು ಹಿಂಗೆ ಆದ್ರೆ ಆಮೇಲೆ ಅದು ಕೂತ್ಕೋತಾಳೆ. ಅವೆಲ್ಲ ತಿನ್ನಕ್ಕೆ ಅಲ್ವಾ ನೀನು ಉಂಟಿ? ಅಮ್ಮ ನಮ್ಗೇನೋ ಅಭ್ಯಾಸ ಆಗದೆ, ಪಾಪ ಅವಳಿಗೆ ಬೆಳಿಗ್ಗೆ ಹೊತ್ತು ನಾಷ್ಟ ಬೇಕಂತೆ. ಪಾಪ ಅವ್ರ ಅಪ್ಪ ಅಮ್ಮ ರುಚಿ ರುಚಿಯಾಗಿ ತಿನ್ಸೋ ಅಭ್ಯಾಸ. ಟೀನು ಬೇಡ ಅಂದಂತೆಲ್ಲ ಆಳ ಚಾಡಿ ಹೇಳ್ಬಿಟ್ಲಾ? ಹಂಗಲ್ಲ ಕಣಮ್ಮ, ಅವ್ರ ಮನೇಲಿ ಹೆಂಗಿರ್ತಾಳೋ ಹಂಗೆ ಅದಕ್ಕಿಂತ ಚೆನ್ನಾಗಿರ್ಬೇಕು ತಾನೆ. ಇಲ್ಲಿ ನಡಿಲ್ಲ ಅವ್ರ ಮನೆ ನಾನು ಕಂಡಿಲ್ವಾ? 4 ಜನ ಕೂತ್ಕೊಳಕ್ ಜಾಗ ಇಲ್ಲ, ಇಲ್ಲ ಅದು ಉಣ್ಣಕ್ಕಿಲ್ಲ ಇದು ಉಣ್ಣಕ್ಕಿಲ್ಲ ಅಂತ ದವಲತ್ತು ಇವೆಲ್ಲ ಬಿಟ್ಬಿಡಕ್ ಹೇಳು. ಅವೆಲ್ಲ ಉಂಟಲ್ವಾ, ನಾವು ಮನ್ಸ್ರಲ್ವಾ? ಏನ್ ಸತ್ತಾಗ್ಬಿಟ್ಟಿದವ, ಎಲ್ಲ ಬಿದ್ಬಿಟ್ಟಿದವ, ಹೆಂಗಿದಾವ ಗಟ್ಮುಟ್ಟಿಯಾಗಿ. ಅವಳಂಗ್ ತಿಂದಿ ತೀರಿಸ್ಬಿಟ್ರೆ ಉದ್ದಾರ. ಇದೇ ಲಾಸ್ಟು. ಇನ್ನೊಂದ್ಸತ ಆಚೆಯಿಂದ ಊಟ ಗೀಟ ತಂದ್ರೆ ನಾನು ಸುಮ್ಮನೆ ಇರಕ್ಕಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ದುಡ್ಡು ಬಿದ್ದಿದ ಹೋಟೆಲ್ ಆ ಪಾರ್ಟಿ ದುಡ್ಡು ಕೊಡ್ತಾರಕ್ಕೆ ಮೊದಲು ಉಳಿಸೋದ್ ಕಲಿಬೇಕು, ತಿಂದಿ ತೇಗದಲ್ಲ. ಹೇಳೋಳ್ಗೆ ಮನೇಲಿ ಹೆಂಗಿರ್ಬೇಕು ಅಂತ. ನೀನು ಅವಳ ತಾಳಕ್ಕೆ ಕುಣಿಬೇಡ. ಹಿಂಗಿಲ್ದಿರ ಎರ್ತಿ ಕಟ್ಕೊಂಡಿನಿ ಅಂತ ನಿಮ್ಮ ಅದಕ್ಕೆ ಹೆಂಗ್ಲ ಮಾಡ್ಕೋಯ್ತದಳು. ಏನು ಉಣ್ಣಕ್ಕಿಲ್ವಾ, ಅವೇನು ಮಾಡ್ಕೋಯ್ಕಿಲ್ವಾ? ಇವಳು ಹಂಗೆ ಇರಬೇಕು, ಸೆರಕಿಲ್ಲ ಇದು ಸೆರಕಿಲ್ಲ ಅನ್ನಂಗಿಲ್ಲ, ಹಂಗೆ ಹೇಳುವಂಗಂತ. ಅಯ್ಯಪ್ಪ ಆಲೆ ನೋಡಪ್ಪ ಹೆಂಗೆ ಎಡ್ತಿ ಬರ ಅಂತ ಸುಮಾರು ಗವನೆ ಕಂತಾಗೋ. ಒಂದು ಮೊದಲನೇ ದಿನನೇ ಹೆಂಗೆಲ್ಲ ಮಾಡ್ತಿದ್ದಾನು. ಹಿಂಗೆ ಬಿಟ್ರೆ ಅವ್ರನ್ನ ಮನೆ ಮುಳುಗಿಸ್ಬಿಡ್ತಾರೆ. ಇರ ಬರೋದೆಲ್ಲ ಮಾರ್ಕಕ್ಕೆ ಏರ್ಕೊಂಡು ತಿನ್ನಕ್ಕೆ ಮಾಡ್ಕೋತಾರೆ. ಏನು ಮನ್ಸ ತಿನ್ನಕ್ಕೆ ಬದುಕಿದಾನ? ಏನೋ ಬದುಕಿರೋಕ್ಕೋಸ್ಕರ ಏನಾರು ತಿನ್ಬೇಕಪ್ಪ, ಅದಕ್ಕೆ ಅದು ತಿನ್ಬೇಕು ಇದು ತಿನ್ಬೇಕು ಅಂದ್ರೆ ಭಾರಿ ಕಷ್ಟ. ಮನೇಲಿ ಹೆಂಗಸು ಮೊದಲು ಉಳ್ಸೋದು ಕಲಿಬೇಕು, ಎಲ್ಲ ತೀರ್ಸೋದಲ್ಲ. ಇದಕ್ಕಿಂತ ಊಟ ಬೇಕು ಒಟ್ಟಿಗೆ. ಬಿಸಿ ಅನ್ನ ಸಾರು ಅದೇ ಉಣ್ಣಾಗ ಬಿಟ್ಬಿಟ್ಟು ಬಾತ್ ಬೇಕಂತೆ, ಹೋಟ್ಲು ನಾಷ್ಟ ಬೇಕಂತೆ. ಮಾಡ್ತೀನಿ ಇನ್ನೊಂದ್ಸತಿ ಮಾಡ್ಲಿ ಅವ್ರು ಹಿಂಗೆ. ನಾವು ಬ್ಲೀವ್ನಿ ಇಲ್ಲಿ ಏನಾದೇ ಮಾತ್ಬಿಟ್ಟಿದಾರೇನೋ, ಇಷ್ಟ ಬಂದಂಗೆ ಮಾಡ್ತಾರೆ. ನೋಡ್ತೀನಿ ಮೊದಲನೇ ದಿನ ಅಂತ ಸುಮ್ಮನೆ ಆಯ್ತೀನಿ. ಏನೋ ನಿಮ್ಮ ಅಮ್ಮ ಬೈತಿದಾರಲ್ಲ. ಅಯ್ಯೋ ಏನಿಲ್ಲಕ್ಕಂತ ಊಟ ಮಾಡುಕ, ಬಾತ್ ತಂದಿನಿ ತಿನ್ಕೊ. ಮಧ್ಯಾಹ್ನಕ್ಕೂ ಅದಂಗೆ ಸೇರಿಸ್ತಂದೀನಿ, ಇಲ್ಲೇ ಇಟ್ಕೊ, ಮಧ್ಯಾಹ್ನಕ್ಕೂ ತಿನ್ನು ಆಯ್ತಾ? ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.